ಗಟ್ಟ್ಯಾತನ ರೇಖಾ ಗಟ್ಟ್ಯಾತನ ರೇಖಾ ಮದುವೆ ಮಾಡತಾನಂತ ನಿಮ್ಮ ಕಾಕ ಹೊಲದಾಗ ಹುಟ್ಟಿದಂಗ ಜೇಕ ನನ್ನ ಪ್ರೀತಿ ಬಯಸಿದ್ಯಾಕ ನಿನ್ನ ಮದುವೆ ತೋರಣಕ ನನ್ನ ಆಸೆ ಕಟ್ಟರೇಕ ಸಣ್ಣ ಸಣ್ಣ ಹುಡುಗರನ ಕಳಿಸಿನ ನೋಡಾಕ ನಿನ್ನ ಜೋಡ ನಾ ಮಾತಾಡಾಕ ಸಣ್ಣ ಸಣ್ಣ ಹುಡುಗರನ ಕಳಿಸಿನ ನೋಡಾಕ ನಿನ್ನ ಜೋಡ ನಾ ಮಾತಾಡಾಕ ಗಂಡನ ಹತ್ರ ನಿಂತಿದ್ದಿ ಹೊಚ್ಕೊಂಡ ದಡಿಯ ದೋತ್ರ ಓ ತೋರಸಾನ ರಕ್ಕದ ಲೋಟ ಏರಿದಿ ಗಂಡನ ಕಾಟ ಉಂಡ ನನ್ನ ಮನೆಯ ಊಟ ನನಗೀಗ ಆಗಿದೀನಿ ಉಲ್ಟಾ ಸುರಿಯುವ ಬಿಸಲಾಗ ಕೆಟ್ಟ ನಿನ್ನ ಮ್ಯಾಗ ಬರ್ತೈತಿ ನನ್ನ ಸಿಟ್ಟ ನನ್ನ ಆಸೆಗಳ ಎಲ್ಲ ನೀ ಸುಟ್ಟ ಹೋಗಿ ಗಂಡನ ಮೈಯ ನೀ ಮುಟ್ಟ ಗಂಡನ ಹೆಸರೇಳಿದೆ ಹಾಕಿ ಒಂಗಟ ನಿನ್ನ ಗೆಳತ್ಯರ ನಗತೀರ ಹಂಗಿಸಿ ಅಟ್ಟ ಗಂಡನ ಹೆಸರೇಳಿದೆ ಹಾಕಿ ಒಂಗಟ ನಿನ್ನ ಗೆಳತ್ಯರ ನಗತೀರ ಹಂಗಿಸಿ ಅಟ್ಟ ಗಟ್ಟ್ಯಾತನ ರೇಖಾ ಮದುವೆ ಮಾಡ್ತಾನಂತ ನಿಮ್ಮ ಕಾಕ ದಡಿಯ ದೋತ್ರ ಹೊಚ್ಕೊಂಡ ನಿಂತಿ ಗಂಡನ ಹತ್ರ ಓ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಜನಪದ ಕಲಾವಿದ ಪಿರಾಬಿಳಿಕುರಿ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಗಟ್ಟ್ಯಾತನ ರೇಖಾ ನಿನ್ನ ಮದುವೆ ಮಾಡ್ತಾನಂತ ನಿಮ್ಮ ಕಾಕ ಹೊಸ ಸಾಂಗ್ ಐತಿ. ಇದು ಹೊಸ ಸಾಂಗ್ ಅಂದ್ರೆ ರಿಲೀಸ್ ಆಗೈತಿ ಅನ್ಕೋಬೇಡ್ರಿ, ಬಟ್ ಇನ್ನು ರಿಲೀಸ್ ಆಗಿಲ್ಲ. ಅದೇ ವಿಷಯ ಮಾತಾಡೋಣ ಅಂಥೇಳಿ ಇವತ್ತು ಲೈವ್ ಬಂದೀನಿ. ಸ್ನೇಹಿತರೆ, ಯಾರು ಬೇಕಾದರೂ ಈ ಸಾಂಗ್ ಹಾಡ್ಬೋದು, ಯಾರೂ ತಪ್ಪು ತಿಳ್ಕೊ ಅಂತ ಅಲ್ಲ. ಆಲ್ಮೋಸ್ಟ್ ಇಂಥವ ಭಾಳ ಆಗಿದಾವೆ ಮೊದಲಿಗೆ. ಯಾರು ಬೇಕಾದ್ರೆ ಮಾಡಿರಿ, ಟ್ರೆಂಡಿಂಗ್ ಸಾಂಗ. ಅದಕ್ಕಾಗಿ ಹೇಳೋಣ ಅಂಥೇಳಿ ಬಂದಿದ್ನಿ. ಒಂದು ಪಲ್ಲವಿ ಒಂದು ಚರಣ ಕೂಡ ನಿಮ್ಮ ಮುಂದೀಗ ಹಾಡು ಹೇಳಿದ್ದೀನಿ. ಇನ್ನೂ 2 ಚರಣ ಅದಾವು, ಅಂದರೆ 2 ಚರಣ 2 ಪಲ್ಲವಿ ಮಾಡಿದ್ದೀನಿ. ಫುಲ್ ಟ್ರೆಂಡಿಂಗ್ ಆಗುತ್ತೆ ಸಾಂಗ್. ಯಾರು ಹಾಡಿದ್ರು ಕೂಡ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಇದನ್ನು ಯಾರ್ಯಾರು ದೊಡ್ಡ ಗಾಯಕರನ್ನು ಕೂಡ ಹಾಡಿದ್ರು ಕೂಡ ಭಾಳ ಅಂದ್ರೆ ಭಾಳ ಟ್ರೆಂಡಿಂಗ್ ಆಗ್ತೈತಿ. ಯಾಕಪ್ಪ ಅಂತಂದ್ರೆ ಸಾಹಿತ್ಯನೂ ಅಷ್ಟೇ ಕರೆಕ್ಟಾಗಿ ಆಗೈತಿ. ಈಗ ಒಂದು 15-20 ದಿನ ಆಯಿತು ನಾನು ಲೈವ್ ಬಂದು ಮಾತಾಡಿಲ್ಲ. ಪಿರಾಬಿಳಿಕುರಿ ಆಫೀಸಲ್ಲಿ ಯೂಟ್ಯೂಬ್ ಚಾನಲ್ಗೆ ಯಾವ ವಿಡಿಯೋಗಳ್ನು ಕೂಡ ನಾನು ಅಪ್ಲೋಡ್ ಮಾಡಿಲ್ಲ. ಯಾಕಂದ್ರೆ ನನಗೆ ಟೈಮ್ ಸಿಕ್ಕಿಲ್ಲ, ನಾ ಅಪ್ಲೋಡ್ ಮಾಡಿಲ್ಲ. ಹಾಗಾಗಿ ಡೈರೆಕ್ಟಾಗಿ ಹಂಗೆ ಲೈವ್ ಹೋಗೋದು ಬೇಡ ಅಂಥೇಳಿ ಇವತ್ತು ಒಂದು ಸಾಂಗ್ ತೊಗೊಂಡು ಲೈವ್ ಹೋಗೋಣ ಅಂಥೇಳಿ ಈ ಸಾಂಗ್ ತೊಗೊಂಬಂದಿದ್ದೀನಿ. ಸ್ನೇಹಿತರೆ, ಈ ಸಾಂಗ್ ಕೇಳಿದ್ರಲ್ಲ, ಒಂದು ಪಲ್ಲವಿ ಒಂದು ಚರಣ ಹೆಂಗಾಗೈತಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ಓದೂನು ಎಲ್ಲರಿಗೆ ಯಾರ್ಯಾರು ಕಮೆಂಟ್ ಮಾಡಿರ್ತೀರಿ ಅವ್ರಿಗೆ ರಿಪ್ಲೈ ಮಾಡ್ತೀನಿ. ಈ ಸಾಂಗ್ ಡೈರೆಕ್ಟಾಗಿ ರಿಯಲ್ ಸ್ಟೋರಿ ಐತು ಹೆಂಗೈತೆ ಅಂಥೇಳಿ ಜನ ಇದನ್ನು ತಪ್ಪು ತಿಳಿತಾರೆ. ಯಾವುದೂ ರಿಯಲ್ ಸ್ಟೋರಿ ಅಲ್ಲ, ಹಂಗೆ ಮನೋಭಾವನೆದಿಂದ ಹಿಂದೆ ಇದು ಆಲ್ಮೋಸ್ಟ್ ಹೇಳ್ಬೇಕಪ್ಪ ಅಂತಂದ್ರೆ ಒಂದು ಸಲ ನನಗೆ ರಾಜಾಭಕ್ಷ ಸಾಂಗ್ ಬರ್ಯಾಕೆ ಹೇಳಿದ್ದ. ಅವಾಗ ನನಗೆ ಬರ್ಯಾಕಾಗಿಲ್ಲ. ನೋಡೋನು ರಾಜಾಭಕ್ಷ ಕೂಡ ಹೇಳ್ತೀನಿ, ನೀ ಹೇಳಿದ ಸಾಂಗ್ ಬರ್ದೇನಪ್ಪ, ನೀ ಹಾಡ್ತೀನೋ ಬೇರೆದರ ಕೈಯಾಗ ಕೊಡ್ತೀನಿ ಅಂಥೇಳಿ. ನೀವು ಯಾರ್ಯಾರು ಕಮೆಂಟ್ ಮಾಡ್ತೀರಿ ಮಾಡಿರಿ. ಅವ್ರು ಮಾಡಲಿಲ್ಲಪ್ಪ ಅಂತಂದ್ರು ಮಾಡಿಲ್ಲ ಮಾಡಿರಿ, ನೀವು ಯಾರು ಬೇಕಾದರೂ ಸಾಂಗ್ ಅಂತೇಳಿ ಹೇಳ್ತೀನಿ. ಅವ್ರು ಮಾಡ್ತೀನಪ್ಪ ಅಂತಂದ್ರೆ ಇಲ್ಲ ರಾಜಾಭಕ್ಷನ ಮಾಡ್ತಾ ಅಂಥೇಳಿ ಅದನ್ನು ಕೂಡ ಹೇಳ್ತೀನಿ. ರಾಜಾಭಕ್ಷ ಯಾರಂಥೇಳಿ ನಿಮಗೂ ಅಷ್ಟು ಕನ್ಫ್ಯೂಸ್ ಆಗ್ಬೋದು. ಯಾವುದಪ್ಪ ಅಂತಂದ್ರೆ ಹಿಂದೆ ರೇಖಾ ಅನ್ನೋ ಸಾಂಗ್ಗಳು ಭಾಳ ಹಾಡಿದನು. ಯಾವುದಪ್ಪ ಅಂತಂದ್ರೆ ಕಡದರ ಕಡೆಲಿ ರೇಖಾ ನಿನ್ನ ಸಲುವಾಗಿ ಹಿಡ್ಕೊಂಡ ಹೋಗಿ ನಿಂತರ ಕೋಲಾರ ಬ್ರಿಡ್ಜಿಗಿ ಪಂಚಮಿಗೆ ಬಂದಿದ್ದಂತ ರೇಖಾ ತವರಿಗೆ ಬಿದ್ದಿದ್ದಂತ ನನ್ನ ಗೆಳೆಯರ ಕಣ್ಣಿಗೆ. ಈ ರೇಖಾ ಸಾಂಗ್ದಿಂದನೂ ಭಾಳ ಟ್ರೆಂಡಿಂಗ್ ಆದಂಥ ಗಾಯಕ, ಒಬ್ಬ ಕಲಾವಿದ ಅವನು ಕೂಡ. ಹಾಗಾಗಿ
ಈ ಸಾಂಗ್ ಮಾಡೀನಿ ನೋಡೋಣ. ರಾಜಾಭಕ್ಷ ಮಾಡಿದ್ರೆ ಹಂಗಾತು, ಮಾಡಲಿಲ್ಲಪ್ಪ ಅಂತಂದ್ರೆ ಕಮೆಂಟ್ ಮಾಡಿ ಹೇಳ್ತೀನಿ. ಯಾರು ಬೇಕಾದರೂ ಮಾಡ್ಬೋದು. ಅಂದ್ರೆ ನನಗೆ ಒಂದು 4ರಿಂದ 5 ದಿವಸ ಟೈಮ್ ಕೊಡ್ರಿ. ಯಾಕಪ್ಪ ಅಂತಂದ್ರೆ ಅವನು ಕೂಡ ವಿಡಿಯೋ ನೋಡ್ಕೊಲಿ, ಸಾಂಗ್ನು ಕೂಡ ನೋಡ್ಕೊಲಿ. ಅವ್ನು ಮಾಡ್ತೇನೆ ಅಂತಂದ್ರೆ ದಯವಿಟ್ಟು ಹೇಳ್ತೀನಿ, ಯಾರೂ ಅಡ್ಡಿ ಹಾಕೋಬೇಡ್ರಿ. ಅವ್ನು ಮಾಡಂಗಿಲ್ಲಪ್ಪ ಅಂತಂದ್ರೆ ಧಾರಾಳವಾಗಿ ಯಾರು ಬೇಕಾದ್ರೆ ಮಾಡ್ಕೋರಿ. ಈ ಸಾಂಗ್ ನಾ ಹೇಳ್ತೀನಿ, ಒಂದು ಗ್ಯಾರಂಟಿ ಕೊಡ್ತೀನಿ. ಏನಪ್ಪ ಅಂತಂದ್ರೆ ಈ ಸಾಂಗ್ ಯಾರೋ ಹಾಡುವಂಥ ಗಾಯಕರಿದ್ರಪ್ಪ ಅಂತಂದ್ರೆ ದನಿ ಕರೆಕ್ಟಾಗಿತ್ತು, ರಾಗ ಲಯದಾಗ ಹಾಡಿದ್ರಂದ್ರೆ ಈ ಸಾಂಗ್ ಮಾತ್ರ ಪಕ್ಕಾ ವೈರಲ್ ಆಗ್ತೈತಿ, ಟ್ರೆಂಡಿಂಗ್ ಆಗ್ತೈತಿ ಅಂತೇಳಿ ಭರವಸೆ ನಾ ಕೊಡ್ತೀನಿ. ಯಾಕಪ್ಪ ಅಂತಂದ್ರೆ ಸಾಹಿತ್ಯ ಹಂಗೈತಿ. ರೇಖಾ ರೇಖಾ ಅನ್ನೋ ಸಾಂಗ್ ಯಾವೂ ಕೂಡ ಆಗಲಿ ಗಿಚ್ಚ ಆಗ್ತಾವೆ ಅನ್ನೋದೊಂದು ನನ್ನ ಮನಸ್ಸು ಹೇಳ್ತೈತಿ. ಮತ್ತೊಮ್ಮೆ ಮಗದೊಮ್ಮೆ ಲೈವ್ ಬಂದು ಮಾತಾಡ್ತೀನಿ. ಹಂಗೆ ಪೇರಾ ಬೆಳಿಕುರಿ ಆಫೀಸಲ್ಲಿ ಯೂಟ್ಯೂಬ್ ಚಾನಲ್ ಯಾರ್ಯಾರು ಫಸ್ಟ್ ಟೈಮ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಇಂಥ ಹೊಸ ಜನಪದ ಸಾಂಗ್ಗಳಂತೂ ಅವಾಗಿವಾಗ ನಿಮ್ಮ ಮುಂದೆ ಕಾಂಟ್ಯಾಕ್ಟ್ ತೊಗೊಂಬಂದು ಇಡ್ತಾ ಇರ್ತೀನಿ. ಎಲ್ಲರಿಗೆ ನಮಸ್ಕಾರ.